ನಮಸ್ಕಾರ. ನವರಾತ್ರಿ ಹಾಗೂ ವಿಜಯದಶಮಿಯ ಶುಭಾಶಯಗಳು ಎಲ್ರಿಗೂ. ಏನಪ್ಪ ವಿಶೇಷ ಅಂದರೆ ವಿಶ್ವವಿಖ್ಯಾತ ಮೈಸೂರಿನ ದಸರಾ ಹಬ್ಬದ ವಿಶೇಷ ನಮಗೆಲ್ಲ. ಇಂಥ ಟೈಮಲ್ಲಿ ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅದು ಅಂತ ಅಂದರೆ, ನಮ್ಮ ಮೈಸೂರಲ್ಲಿ ದಸರಾ ವಿಜಯದಶಮಿ ಅಂತ ನೆನಪಾದಾಗ ನಮಗೆಲ್ಲ ಇತ್ತೀಚಿನ ದಿನಗಳಲ್ಲಿ ಎಲ್ಲ ನೆನಪಾಗೋದು ಮೈಸೂರಲ್ಲಿ ನಡೆಯುವಂಥ ಜಂಬೂ ಸವಾರಿ ಉತ್ಸವ, ಹಾಗೆ ಅಲ್ಲಿ ನಡೆಯುವಂತಹ ಹಬ್ಬ, ಮೈಸೂರಿನ ಅರಮನೆಗೆ ಹಾಕೋ ಲೈಟಿಂಗ್ಸು, ಮೈಸೂರಲ್ಲಿ ನಡೆಯುವಂಥ ವಿಜೃಂಭಣೆ, ಇನ್ನು ಮುಂತಾದ ವಿಚಾರಗಳು ನಮಗೆ ನೆನಪಾಗುತ್ತೆ. ಆದರೆ ಈ ಮೈಸೂರಿನ ದಸರಾನ ಮೊದಲಿಗೆ ಯಾರು ಸ್ಟಾರ್ಟ್ ಮಾಡಿದ್ದು, ಯಾವ ಇಸ್ವಿನಲ್ಲಿ ಸ್ಟಾರ್ಟ್ ಆಯಿತು, ಆ ಮೈಸೂರಿನ ದಸರಾದಲ್ಲಿ 750 kg ಅಂಬಾರಿನ ಮೊದಲು ಹೊತ್ತಂಥ ಆನೆ ಯಾವುದು, ಇದೆಲ್ಲ ನಿಮಗೆ ಗೊತ್ತಿದೆಯಾ? ಇದ್ರ ಬಗ್ಗೆ ಒಂದು ಚಿಕ್ಕದಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ದಸರಾ 1860ರಲ್ಲಿ ಮೊದಲಿಗೆ ಆರಂಭವಾಗುತ್ತೆ. ಇದನ್ನು ಪ್ರಾರಂಭ ಮಾಡಿದವರು ಯಾರಪ್ಪ ಅಂತಂದರೆ ಕೃಷ್ಣದೇವರಾಜ ಒಡೆಯರವರು. 1860ರಲ್ಲಿ ಈ ಪಿರಿಯಾಪಟ್ಟಣದ ಬೆಟ್ಟದಪುರದ ಹತ್ರ ಸೆರೆ ಸಿಕ್ಕಂತಹ ಜಯಮಾರ್ತಾಂಡ ಎಂಬ ಆನೆ ಇತಿಹಾಸದಲ್ಲೇ ಮೊದಲಿಗೆ ಅಂಬಾರಿಯನ್ನು ಹೊತ್ತಂತಹ ಆನೆ ಇದಾಗಿರುತ್ತೆ. ಈ ವಿಚಾರ ನೀವು ತಿಳ್ಕೊಳ್ಳೇಬೇಕು. ಯಾಕಪ್ಪ ಅಂತಂದರೆ ಈಗಲೂ ಸಹ ಅದರ ನೆನಪಿಗೆ ಈ ವಸ್ತು ಪ್ರದರ್ಶನದ ಮುಂಭಾಗ ಇದೆಯಲ್ಲ, ಈ ಅರಮನೆ ಗೇಟು, ಆ ಅರಮನೆ ಗೇಟಿಗೆ ಜಯಮಾರ್ತಾಂಡ ಎಂಬ ಹೆಸರಿದೆ. ಈಗಲೂ ನೀವು ಅಲ್ಲಿ ಕೇಳಿ ತಿಳ್ಕೊಳ್ಳಿ. ಯಾಕಪ್ಪ ಈ ವಿಚಾರ ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ನೀವು ನೋಡಿರ್ಬೋದು 750 kg ಅಂಬಾರಿ ಒಳಗೆ ತಾಯಿ ಚಾಮುಂಡೇಶ್ವರಿಯನ್ನು ಹೊತ್ತು ಮೆರವಣಿಗೆ ಬರೋದು ನೀವು ನೋಡಿದ್ದೀರ. ಆದರೆ ಮೊದಲೆಲ್ಲ ಇತಿಹಾಸದಲ್ಲಿ ಆ ಅಂಬಾರಿ ಒಳಗೆ ಸ್ವತಃ ರಾಜರೇ ಬರ್ತಿದ್ರಂತೆ. ಸುಮಾರು 45 ವರ್ಷಗಳ ಕಾಲ ರಾಜರನ್ನು ಹೊತ್ತು 750 kg ಇರುವ ಅಂಬಾರಿಯನ್ನು ಹೊತ್ತು ನಡೆದಂತಹ ಜಯಮಾರ್ತಾಂಡ ರಾಜರಿಗೆ ತುಂಬ ಇಷ್ಟ ಆಗಿರ್ತಾರೆ. ತನ್ನ 45 ವರ್ಷಗಳ ಕಾಲ ಹೊತ್ತಂಥ ಈ ಜಯಮಾರ್ತಾಂಡ ಆನೆ ಹೆಸರು ವಿಶೇಷವಾಗಿ ಉಳಿಬೇಕು ಅಂತ ಹೇಳ್ಬಿಟ್ಟು ಮೈಸೂರಿನ ವಸ್ತು ಪ್ರದರ್ಶನದ ಮುಂಭಾಗ ಇರುವ ಅರಮನೆ ಗೇಟ್ಗೆ ಈ ಜಯಮಾರ್ತಾಂಡ ಎಂಬ ಹೆಸರನ್ನು ಇಡ್ತಾರೆ. ಈ ವಿಡಿಯೋ ನೋಡಿದಂಥ ಎಲ್ಲರೂ ದಯವಿಟ್ಟು ಪೇಜ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಷನ್ ಕೊಡಿ. ಇನ್ಸ್ಟಾಗ್ರಾಮಲ್ಲಿ ನೋಡಿದವರು ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.